ಓಂ ಶಾಂತಿ. ದಿನಾಂಕ 16/11/2024. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ತಂದೆ ನಿಮಗೆ ಆತ್ಮೀಯ ಕೌಶಲ್ಯವನ್ನು ಕಲಿಸುವುದಕ್ಕಾಗಿ ಬಂದಿದ್ದಾರೆ. ಈ ಕೌಶಲ್ಯದಿಂದ ನೀವು ಸೂರ್ಯ ಚಂದ್ರಕ್ಕಿಂತಲೂ ದೂರ ಶಾಂತಿಧಾಮಕ್ಕೆ ಹೋಗುತ್ತೀರಿ. ಪ್ರಶ್ನೆ: ಸೈನ್ಸ್ನ ಜಂಬ ಹಾಗೂ ಸೈಲೆನ್ಸ್ನ ಜಂಬದಲ್ಲಿ ಯಾವ ಅಂತರ ಇದೆ? ಉತ್ತರ: ಸೈನ್ಸ್ನ ಜಂಬ ಚಂದ್ರ ತಾರೆಗಳಿಗಿಂತಲೂ ದೂರ ಹೋಗುವುದಕ್ಕಾಗಿ ಎಷ್ಟೊಂದು ಖರ್ಚು ಮಾಡುತ್ತದೆ. ಶರೀರವನ್ನು ಒತ್ತೆ ಇಟ್ಟು ಹೋಗುತ್ತಾರೆ. ರಾಕೆಟ್ ಎಲ್ಲಿಯೂ ಫೇಲ್ ಆಗದಿರಲಿ ಎಂದು ಅವರಿಗೆ ಭಯ ಇರುತ್ತದೆ. ನೀವು ಮಕ್ಕಳು ಶಾಂತಿಯ ಪ್ರತಿಷ್ಠೆಯನ್ನುಳ್ಳವರು. ಕವಡೆ ಖರ್ಚು ಇಲ್ಲದೆ ಸೂರ್ಯ ಚಂದ್ರನಿಗಿಂತಲೂ ದೂರ ಮೂಲವತನಕ್ಕೆ ಹೋಗುತ್ತೀರಿ. ನಿಮಗೆ ಯಾವುದೇ ಭಯ ಇಲ್ಲ, ಏಕೆಂದರೆ ನೀವು ಶರೀರವನ್ನು ಇಲ್ಲಿಯೇ ಬಿಟ್ಟು ಹೋಗುತ್ತೀರಿ. ಧಾರಣೆಗಾಗಿ ಮುಖ್ಯ ಸಾರ: ತಂದೆಯಿಂದ ಸೈಲೆನ್ಸ್ನ ಕೌಶಲ್ಯವನ್ನು ಕಲಿತುಕೊಂಡು ಈ ಸೀಮಿತದ ಜಗತ್ತಿನಿಂದ ದೂರ ಅಪರಿಮಿತತೆಯಲ್ಲಿ ಹೋಗಬೇಕು. ನಶೆ ಇರಲಿ. ತಂದೆ ನಮಗೆ ಎಷ್ಟೊಂದು ಅದ್ಭುತ ಜ್ಞಾನವನ್ನು ನೀಡಿ ಎಷ್ಟೊಂದು ದೊಡ್ಡ ಪ್ರಶಸ್ತಿಯನ್ನು ಕೊಡುತ್ತಾರೆ. 2. ನಿರ್ಭೀತಿಯಿಂದ ಬಹಳ ರಸವತ್ತಾದ ವಿಧಿಯಿಂದ ಸೇವೆ ಮಾಡಬೇಕು. ಮಾಯೆಯ ಯುದ್ಧದಲ್ಲಿ ಬಲಶಾಲಿಯಾಗಿ ವಿಜಯ ಗಳಿಸಬೇಕು. ಮುರಳಿಯನ್ನು ಕೇಳಿ ಸುಜಾಗೃತರಾಗಿರಬೇಕು ಹಾಗೂ ಎಲ್ಲರನ್ನೂ ಸುಜಾಗೃತಪಡಿಸಬೇಕು. ವರದಾನ: ಪರಮ ಪೂಜ್ಯರಾಗಿ ಪರಮಾತ್ಮ ಪ್ರೀತಿಯ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಂಪೂರ್ಣ ಸ್ವಚ್ಛ ಆತ್ಮ ಆಗಿರಿ. ಸದಾ ಈ ಸ್ಮೃತಿಯನ್ನು ಜೀವನದಲ್ಲಿ ತನ್ನಿ: ನಾನು ಪೂಜ್ಯ ಆತ್ಮ ಈ ಶರೀರ ರೂಪಿ ಮಂದಿರದಲ್ಲಿ ವಿರಾಜಮಾನ ಆಗಿದ್ದೇನೆ. ಆ ರೀತಿ ಪೂಜ್ಯ ಆತ್ಮನೇ ಸರ್ವರ ಪ್ರಿಯರಾಗಿದ್ದಾರೆ. ಅವರ ಜಡಮೂರ್ತಿ ಎಲ್ಲರಿಗೂ ಪ್ರಿಯವೆನಿಸುತ್ತದೆ. ಕೆಲವರು ಪರಸ್ಪರದಲ್ಲಿ ಬಲೆ ಜಗಳವಾಡುತ್ತಾರೆ, ಆದರೆ ಮೂರ್ತಿಯನ್ನು ಪ್ರೀತಿ ಮಾಡುತ್ತಾರೆ, ಏಕೆಂದರೆ ಅದರಲ್ಲಿ ಪವಿತ್ರತೆ ಇದೆ. ಅಂದ ಮೇಲೆ ತನ್ನನ್ನು ತಾನು ಕೇಳಿಕೊಳ್ಳಿ: ಮನಸ್ಸು ಬುದ್ಧಿ ಸ್ವಚ್ಛ ಆಗಿದೆಯೇ? ಸ್ವಲ್ಪನೂ ಅಸ್ವಚ್ಛತೆ ಮಿಶ್ರಣ ಅಂತೂ ಆಗಿಲ್ಲವೇ? ಯಾರು ಆ ರೀತಿ ಸಂಪೂರ್ಣ ಸ್ವಚ್ಛ ಆಗಿದ್ದಾರೆ ಅವರೇ ಪರಮಾತ್ಮ ಪ್ರೀತಿಯ ಅಧಿಕಾರಿಯಾಗಿದ್ದಾರೆ. ಸ್ಲೋಗನ್: ಜ್ಞಾನದ ಖಜಾನೆಯನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ಪ್ರತಿ ಸಮಯ ಪ್ರತಿ ಕರ್ಮ ತಿಳುವಳಿಕೆಯಿಂದ ಮಾಡುವವರೇ ಜ್ಞಾನ ಸ್ವರೂಪಿ ಆತ್ಮ ಆಗಿದ್ದಾರೆ. ಓಂ ಶಾಂತಿ.